ಓದ್ಕೊಳೋದು ಅದು ಮಾಡ್ತಿದ್ದೆ. ಇಲ್ಲಾಂದ್ರೆ ನಿಮ್ಮ ಹೆಸರು? ಅಣ್ಣ ಆಕಾಶ್ ಅಂತ. ಆಕಾಶ್ ಅಂತ ಹೇಳಿ. ಘಟನೆ ಹೆಂಗಾಯ್ತು ಅಣ್ಣ ಇದು ಟ್ಯಾಕ್ಟ್ರಿ ಲೋಡ್ ತಗೊಂಡು ಹೋಗ್ತಿದ್ರು ಹುಲ್ಲೂರು ಗೇಟಿಂದ ಈ ಕಡೆ. ಆಕ್ಸಿಡೆಂಟ್ ಆಯ್ತು. ಯಾವ ರೀತಿ ಆಕ್ಸಿಡೆಂಟ್ ಆಯ್ತು? ಅಣ್ಣ ನಿದ್ದೆಗಣ್ಣಲ್ಲಿದ್ರು ಹುಡುಗರು, ಸ್ವಲ್ಪ ಮಿಸ್ ಆಗಿ ಅದು ಗಾಡಿ ಪಲ್ಟಿ ಆಗಿದ್ದು. ಏನ್ ಲೋಡ್ ತಗೊಂಡು ಹೋಗ್ತಾ ಇದ್ರಿ? ಇದು ಟಮಟೆ ಊಟ. ಪೋಲ್ಸ್. ಎಷ್ಟು ಜನ ಇದ್ರಿ ಗಾಡಿ? ಅಣ್ಣ ಇಬ್ರು ಇದ್ರು ಗಾಡಿಲಿ. ಇದ್ರು. ಎಷ್ಟು ಗಂಟೆಗೆ ಆಗಿರೋದು? ಅಣ್ಣ ಒಂದು 2:30-3 ಗಂಟೆಗೆ ಬೆಳಗಿನ ಜಾವ ಆಗಿರೋದು. ಅಂದ್ರೆ ಘಟನೆ ಅದು ಯಾವ ರೀತಿ ಸಂಭವಿಸಿದೆ ಅಂತ ಅಂದಾಜಿದೆಯಾ? ಅಣ್ಣ ಅದು ಇಲ್ಲ, ಯಾರು ಇರ್ಲಿಲ್ಲ ಆ ಸ್ಪಾಟ್ ಅಲ್ಲಿ, ಹಂಗಾಗಿ ಯಾರಿಗೂ ಗೊತ್ತಿಲ್ಲ. ಒಂದಿಬ್ರು ಇದ್ರು, ಅವರು ಸ್ಪಾಟ್. ಅದು ಫೋನ್ ಮಾಡಿದ್ರು ನಮ್ಮ ಹುಡುಗರು, ತರೀಕೆರೆಗೆ ಇದು ಮಾರ್ಕೆಟಿಗೆ ಹೋಗಿದ್ರಲ್ಲ, ಹಂಗಾಗಿ ಮಾರ್ಕೆಟಿಗೆ ಹೋಗೋರು ನೋಡಿ ಫೋನ್ ಮಾಡಿದ್ದಾರೆ. ಅದು ಸ್ಪಾಟ್ ನೀವು ಹೋಗೋ ಜಾಗಕ್ಕೆ ಹೋಗೋಷ್ಟಿಗೆ ಅಲ್ಲಿ ಏನೇನು ಘಟನೆಗಳಾಗಿತ್ತು? ಅಣ್ಣ ಇಬ್ರು ಸ್ಪಾಟ್ ಡೆತ್ ಆಗಿದ್ರು, ಹಂಗಾಗಿ ಸ್ಪಾಟ್ ಅಲ್ಲಿ ಡೆತ್ ಆಗಿದೆ. ಸರ್ ನಮ್ಮ ಹೆಸರು ಅಶೋಕ್ ಅಂತ. ಹೌದು ಸರ್. ನೀವು ಏನಾಗಬೇಕು ಅವರಿಗೆ? ನಮ್ಮೂರವ್ರೆ ಸರ್, ನಮ್ಮ ಮನೆ ಅಕ್ಕಪಕ್ಕರೆ. ಹೌದು ಸರ್. ಸರ್ ಅವ್ರ ಹೆಸರು? ಯಾರ ಹೆಸರು ಸರ್? ಶಶಿಕುಮಾರ್ ಅಂತ. ಅವನ ಹೆಸರು ಪ್ರೀತಮ್ ನಾಯ್ಕ ಅಂತ ಸರ್. ಪ್ರೀತಮ್ ನಾಯ್ಕ. ಹೌದು ಸರ್. ಘಟನೆ ಯಾವ ರೀತಿ ಆಯ್ತು ಸರ್? ಗೊತ್ತಿಲ್ಲ. ಹಿಂದೆ ನೈಟ್ ಏನೋ ಅವ್ರನ್ನ ಕೂಲಿ ಏನೋ ಕರ್ಕೊಂಡು ಹೋದ್ರಂತೆ, ಟ್ಯಾಕ್ಟ್ರಿ ಓನರ್ ಅನ್ನೋದು ಗೊತ್ತಿಲ್ಲ ಸರ್. ನಾವು ಬೆಳಗ್ಗೆ 4 ಗಂಟೆಗೆ 4 ಗಂಟೆ ಸರ್, 4 ಗಂಟೆ ಟೈಮಿಗೆ ರೋಡ ಬರೋದು ನೋಡಿ ಹಿಂಗಾಗಿತ್ತು ಅಂತಂದ್ರು. ಅವಾಗ ಅಲ್ಲಿ ಹೋದಾಗ ಸಹ ಗಾಡಿ ಪಲ್ಟಿ ಆಯಿತು, ಸ್ಪಾಟ್ ಔಟ್ ಆಯಿತು. ನೋಡಿ ನಮ್ಮ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಅಲ್ಲಿ ದೂರು ಕೊಟ್ಟು ಸರ್. ಆಮೇಲೆ ಅವರೆಲ್ಲ ಬಂದಲ್ಲಿ ತನಿಖೆ ಮಾಡಿ ಮುಂದೆ ಏನು ಮಾಡ್ಬೇಕಂತ ಅದ್ರ ಪ್ರಕಾರ ಎಲ್ಲ ಮಾಡಿದ್ದಾರೆ ಸರ್. ಬೆಳಗಿನ ಎಷ್ಟು ಗಂಟೆಗೆ? 4:15 ಸರ್. 4:15 ಟೈಮಲ್ಲಿ ಆಗಿದೆ. ಹೌದು ಸರ್. ನಮ್ಮೂರಿಗೆಲ್ಲ ಗೊತ್ತಾಗಿರೋದು 4:15 ಹೋಗಿದ್ವಿ ಸರ್. ಡೈಟ್ ತಗೊಂಡು ಊಟ ಕಡಿಯೋಕೆ ಅಂತ ಹೋಗಿದ್ದೆ ಸರ್. ಅರಣ್ಯ ಇಲಾಖೆಯಲ್ಲಿ ಊಟ ಕಡಿಯೋಕೆ ಅಂತ ಹೋಗಿ ಊಟ ತುಂಬಿಕೊಂಡು ಸೇಲ್ ಮಾಡೋಕೆ ಹೋದಾಗ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಸರ್ ಗಾಡಿ ಹಿಂಗೆ ಹೀಗಾಗಿ ಇದಾಗಿದೆ. ಹೌದು ಸರ್. ಈಗ ಮೃತರಿಗೆ ಏನಾದ್ರು ಮದುವೆ ಆಗಿದೆಯಾ? ಆಗಿದೆ. ಶಶಿಕುಮಾರ್ಗೆ ಸಹ ಮದುವೆ ಆಗಿದೆ. ಒಬ್ಬ ಸಣ್ಣ ಮಗುವಿಗೆ ಸಹ ಇನ್ನೊಂದು ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರ ಮನೆಯವರು. 6 ತಿಂಗಳು 7 ತಿಂಗಳು ಆಗಿದೆ ಸರ್. ಇನ್ನೊಬ್ಬರಿಗೆ 16 ವರ್ಷದ ಹುಡುಗ ಸರ್. ಅದು ಆಗಿಲ್ಲ ಸರ್. ಓದ್ತಾ ಇದ್ರ? ಹೌದು ಸರ್. 8ನೇ ಕ್ಲಾಸ್ ಓದ್ತಿದ್ನಿ ಸರ್. SSLC. ಹೌದು ಸರ್. ಹೌದು ಸರ್. ಈಗ ನೀವು ಘಟನೆ ಸ್ಥಳಕ್ಕೆ ಹೋದಾಗ ಅವ್ರ ಪರಿಸ್ಥಿತಿ ಅಂದ್ರೆ ಯಾವ ರೀತಿ? ಘಟನೆ ಗಾಡಿ ಮೇಲೆ ಬಿದ್ದಿತ್ತು ಸರ್. ಅಲ್ಲೇ ಸ್ಪಾಟ್ ಆಗಿದ್ರು. ಅವಾಗ ಇಬ್ಬರು ಒಂದೇ ದಿವಸ ಗಾಡಿ ಮೇಲೆ ಇತ್ತು ಸರ್ ಮೇಲೆ. ಅವಾಗ ನಾವು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಮಾಡಿದ್ಮೇಲೆ ಎಲ್ಲ ಬಂದು ಅವಾಗ ಗಾಡಿ ಅಲ್ಲೇ ಮಾಡೋಕೆ ಮಾಡಿ ಗಾಡಿ ಹಚ್ಚಿ ಅವಾಗ ಗಾಡಿ ತಗೊಂಡೋಗಿ ತಾಂಡಿತಾಗೆ ಬಂದಿದ್ದು ಸರ್. ಬಂದಿದ್ದೀರಾ? ಹೌದು ಸರ್. ಈಗ ಮಾಹಿತಿ ಎಲ್ಲ ಕೊಟ್ಟಿದ್ದೀರಾ ಪೊಲೀಸ್? ಕೊಟ್ಟಿದ್ದೀವಿ ಸರ್. ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಮಾಹಿತಿ ಎಲ್ಲ ಕೊಟ್ಟಿದ್ದೀರಾ? ಹೌದು ಸರ್, ಕೊಟ್ಟಿದ್ದೀವಿ. ಈಗ ಏನ್ ಹೇಳ್ತೀರಾ ಈ ಘಟನೆ ಬಗ್ಗೆ? ಇಂಥದ್ದು ಆಗ್ಬಾರ್ದಾಯ್ತು ಸರ್. ಆಗ್ಬಿಟ್ಟಿದ್ವಿ. ಮುಂದೆ ನೋಡೋಣ ಸರ್. ಗಾಡಿ ಓನರ್ ಇನ್ಸೂರೆನ್ಸ್ ಇದೆ, ಮತ್ತದು ನೋಡೋಣ ಅವ್ರ ಮೇಲೆ ನೋಡೋಣ ಸರ್ ಏನು ಮಾಡ್ಬೇಕು ಅಂತ. ಮುಂದೆ ಕಾನೂನು ರೀತಿಯಲ್ಲಿ ಸಹ ಮಾಡೋದು. ನಿಮ್ಮ ಹೆಸರು? ಮಂಜನಾಯ್ಕ್ ಸರ್. ಮಂಜನಾಯ್ಕ್ ಅಂತ ಹೇಳಿ. ನೀವು ಪ್ರೀತಮ್ ನಾಯ್ಕ ಅವರ ತಂದೆ ಅಲ್ಲ? ಹೌದು ಸರ್. ಸರ್ ಯಾಗಾಯ್ತು ಸರ್ ಈ ಒಂದು ಘಟನೆ? ಯಾವ ರೀತಿ ಇದ್ರು ಮನೆಯಲ್ಲಿ? ಸರ್ ರಾತ್ರಿ ಒಂದು 8 ಗಂಟೆ ಆಗಿತ್ತು ಸರ್. ಒಂದು 8 ಗಂಟೆಯಲ್ಲಿ ಬರ್ಕೊಂಡು ಮನೆಯಲ್ಲೇ ಇದ್ದೆ. ನಾನು ಒಂದು 6 ಗಂಟೆಗೆ ಬಂದೆ ಸರ್. ಮನೆಯಲ್ಲೇ ಇದ್ದೆ. ಏನ್ ಮಾಡ್ಕೊಂಡಿದ್ರು ಮನೆಯಲ್ಲಿ ಅವರು? ಏನಿಲ್ಲ ಸರ್, ಹಿಂಗೆ ಸ್ಕೂಲಿಗೆ ಹೋಗ್ತಿದ್ದ, ಬರ್ತಿದ್ದ, ಬರ್ಕೊಳೋದು, ಓದ್ಕೊಳೋದು ಅದು ಮಾಡ್ತಿದ್ದೆ. ಇಲ್ಲಾಂದ್ರೆ ನೀರು ಮನೆ ಕಡೆದು ಏನಾರ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆ. ಎಷ್ಟು ಗಂಟೆಗೆ ಹೋಗಿದ್ರು? 8 ರಾತ್ರಿ 8 ಗಂಟೆಗೆ ಮನೇಲಿ ಇದ್ದಾನೆ. 8 ಗಂಟೆ ಮೇಲೆ ಅವ್ರು ಚಿಕ್ಕಪ್ಪ ಕರೆದಂತೆ ಹೋಗ್ಬಿಟ್ಟಿದ್ದಾನೆ. ಆಮೇಲೆ ಅದೇನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಸರಿಯಾಗಿ. ಅವರು ಬಂದು ಹೇಳಿಲ್ಲ, ಇವರೇನೇನು ಮನೇಲಿ ಎಲ್ಲ ಆಟ ಆಡ್ಕೊಂಡಿರ್ತಾರೆ ಅಂದ್ಕೊಂಡು ಹೇಳ್ಕೊಂಡಿದ್ದಾರೆ ಅವರು. ಆಮೇಲೆ ಬೆಳಗಿನ 4 ಗಂಟೆಯಲ್ಲಿ ಅದೇನೋ ಲೋಡ್ ಮಾಡ್ಕೊಂಡು ಹೋಗಿ ಹಿಂಗಾಗಿರೋದು. ಅವ್ರು ಚಿಕ್ಕಪ್ಪರ ಕಡೆಯಿಂದ ಹಿಂಗಾಗಿರೋದು. ಬರಲ್ಲ ಅಂದ್ರೆ ಬಿಟ್ಟಿಲ್ಲ ಅಂತ, ಏನಲ್ಲ ನಾನು ಇದೀನಿ ಅಂತ ಕರ್ಕೊಂಡೋಗಿ ಇದು ಮಾಡಿರೋದು ಅಂತ. ಟೊಮೊಟೊ ಊಟ ನೋಡು. ಅದು ತಗೊಂಡ್ಬರೋಸ್ಕರ ಹೋಗಿ ಅವ್ರು ಇದು ಮಾಡ್ಕೊಂಡು ಅವ್ರು ಬರಲ್ಲ ಅಂದ್ರೆ ಅವ್ರು ಚಿಕ್ಕಪ್ಪ ಬಿಟ್ಟಿಲ್ಲ ಅಂತ. ಅವ್ನು SSLC ಓದ್ತಾ ಇದ್ದೆ ಸರ್, ಬೀರೂರಲ್ಲಿ. ಬೀರೂರಲ್ಲಿ SSLC ಓದ್ತಾ ಇದ್ದ ಅವನು.
ಅಂದ್ರೆ ರಾತ್ರಿ ಇಲ್ಲಿಂದ 8 ಗಂಟೆ 8:30 9 ಗಂಟೆ ಮನೆ ಬಿಟ್ಟಿದ್ದಾನೆ. ಬಾರ ಕರ್ಕೊಂಡು ಹೋಗೋಣ ಬಾರ ಅಂತ ಕರ್ಕೊಂಡೋಗಿರೋದು. ಆಮೇಲೆ ಅದೇನಾಯ್ತು ಅಂತ ಯಾರು ಹೇಳಿಲ್ಲ, ಮನೇಲಿ ಹೇಳಿಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ. ಅವನು ಹೇಳಕ್ ಬಿಟ್ಟಿಲ್ಲ, ಅವನಿಗೂ ಆ ಥರ ಕರ್ಕೊಂಡೋಗಿ ಈ ಥರ ಮಾಡ್ಕೊಂಡು ಬಂದಿರೋದವರು. ಬರಲ್ಲ, ಹುಡುಗ ಬರಲ್ಲ ಅಂದ್ರೆ ಬಿಟ್ಟಿಲ್ಲ ಅವ್ರು ಚಿಕ್ಕಪ್ಪ, ಆ ಥರ ಹಿಂಸೆಯಿಂದ ಕರ್ಕೊಂಡೋಗಿರೋದು ಅಂತ. ಅವ್ರ ತಂದೆಗೆ ಒಂದು ಮಾತು ಹೇಳಿಲ್ಲ, ಅವ್ರ ತಾಯಿಗೆ ಒಂದು ಮಾತು ಹೇಳಿಲ್ಲ, ಕರ್ಕೊಂಡು ಹೋಗ್ತಾರೆ ಅಂತ ಯಾರಿಗೂ ಒಂದು ಮಾತು ಹೇಳಿಲ್ಲ. ಅವರು ಬಂದು ಅವ್ರ ಪಡೆಗೆ ಬಂದು ಹುಡುಗನ ಕರ್ಕೊಂಡು ಹೋಗಿ ಅವ್ರ ಮಕ್ಳು ಮಾತ್ರ ಸೇಫ್ಟಿ ಮಾಡ್ಕೊಂಡ್ರು. ಬೇರೆ ಮಕ್ಳು ಏನಾದರೂ ಆಗಲಿ ಅಂತೇಳಿ ಅವ್ರ ಮನಸ್ಸಲ್ಲಿರೋದು ಅನ್ಸುತ್ತೆ. ಜೊತೆಗೆ ಅವ್ರ ಮಗನ